தோழர்களே, தயவு கூர்ந்து நீங்கள் அனைவரும் பேராதரவை பேரு பாதுகாப்பை தர வேண்டும். போலீசார்களுக்கு இடையூறு தராதீங்க. உங்களுடைய இன்னைக்கு 42 ஆண்டுகள் வேலை செய்யக்கூடிய தொழிலாளி நேர்மையான போராட்டத்தின் அவருடைய உண்மையான போராட்டத்தின் பலனில் ஒட்டுமொத்த தொழிலாளர்களும் ஒன்றிணைந்த காரணத்தில் ಸ್ವಲ್ಪ ಕಾರ್ಮಿಕರು ಕಾಣುತ್ತರ ಬಿಡಬೇಕಂತ ಹೇಳ್ಬಿಟ್ಟು ನಾನು ಮಾಧ್ಯಮದ ಮುಂದೆ ಕಳೆಕಳೆಯಾಗಿ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬೇಡಿಕೆಯನ್ನ ಕಾರ್ಮಿಕರಿಗೆ ಬಿಟ್ಟುಕೊಡಬೇಕು, ಸಾಗಿಸಬೇಕು. ಸಾರ್ವಜನಿಕರೆಲ್ಲ ಸಹ ನಮ್ಮ ಸಮಸ್ಯೆಗೋಸ್ಕರ ಬಂದಿದ್ದಾರೆ. ದಯವಿಟ್ಟು ಮಾಧ್ಯಮದವರು ದಯವಿಟ್ಟು ಪ್ರಧಾನಮಂತ್ರಿಯ ಆಯೋಗದ ಸದಸ್ಯರಾಗಿರ್ತಕ್ಕಂತಹ, ಮಣ್ಣಿನ ಮಗನಾಗಿರ್ತಕ್ಕಂತಹ, ಬಡವರ ಬಂಧು ಆಗಿರ್ತಕ್ಕಂತಹ, ಕಾರ್ಮಿಕರ ಬಂಧು ಆಗಿರ್ತಕ್ಕಂತಹ, ನಮ್ಮೆಲ್ಲರ ಹಿತೈಷಿಯನ್ನು ಕಾಪಾಡಿರ್ತಕ್ಕಂತಹ, ನಮ್ಮನ್ನು ಉದ್ದೇಶಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಕಾರ್ಮಿಕರ ಪರವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯ ಸಂಸದರಾಗಿರ್ತಕ್ಕಂತಹ ಮಲ್ಲೇಶ್ ಬಾಬಣ್ಣನವರು ಬಂದಿದ್ದಾರೆ. ಅವರಿಗೆ ಈ ಶುಭ ಸಂದರ್ಭದಲ್ಲಿ ಸ್ವಾಗತವನ್ನ ವಹಿಸ್ತಾ ಇದ್ದೀನಿ. 5ನೇ ತಾರೀಕು ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನೋಡಿ. 8ನೇ ತಾರೀಕು ನಾನು ಇಲ್ಲಿ ಬೆಳಿಗ್ಗೆ ಬಂದಿದ್ದೆ ನಿಮ್ಮನ್ನು ಮಾತಾಡ್ಕೊಂಡು ಹೋಗಕ್ಕೆ. ಅವತ್ತು ಒಂದು ವಿಷಯ ಹೇಳಿದೆ. ನಾವು ಸಂಸದರಾಗಿ ಬರೀ 4 ತಿಂಗಳಾಗಿದೆ. ಆದ್ರೇನು ನಿಮ್ಮ ಜೊತೆ ಸುಮಾರು ಒಂದು 10 ರಿಂದ 15 ಸತಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು CMD ಅವ್ರನ್ನ ಮಾತಾಡಿ ಇದೆಲ್ಲ ಬಗೆಹರಿಸಿ ಅಂತ ಒಂದು ಕೇಳ್ಕೊಂಡಿದ್ದೆ. ಅದರಲ್ಲಿ ಒಂದು ಅವರ ಆಶ್ವಾಸನೆ ಕೊಟ್ಟಿದ್ದಾರೆ. ನಿಮ್ಗೆ ಗಿಫ್ಟ್ ಏನ್ ಕೊಡ್ಬೇಕು ಅಂತ ಅದನ್ನ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ, ಅವ್ರ ಜೊತೆ ಮಾತಾಡ್ತಾ ಇದೀವಿ ಅಂತ. ಬಟ್ ಅವರು ಒಂದೇ ಡಿಮ್ಯಾಂಡ್ ಹೇಳ್ತಾ ಇರೋದು, ನೀವು ನಾಳೆನೆ ಬಂದು ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿ, ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ. ಆದ್ರೆ ನೀವು ಅದಕ್ಕೆ ಸಿದ್ಧವಾಗಿರ್ಲಿಲ್ಲ. ಯಾರೋ ಬಂದು ಏನೋ ನಮ್ಮ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ. ನೀವು ಅದಕ್ಕೆಲ್ಲ ನೀವು ಇನ್ಫ್ಲೂಯೆನ್ಸ್ ಆಗಿ ನೀವು ಇದನ್ನ ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ದು ಒಂದು ಡಿಮ್ಯಾಂಡ್ ಇತ್ತು, ಕುಮಾರಣ್ಣ ಒಂದ್ಸತಿ ಕರೀರಿ, ಒಂದ್ಸತಿ ನಾವು ಮಾತಾಡ್ತೀವಿ, ನಮ್ಮ ಸಮಸ್ಯೆಗಳು ಅವ್ರಿಗೆ ಹೇಳ್ಬೇಕು ಅಂತ. ಇವತ್ತು ಕುಮಾರಣ್ಣನ ಕರ್ಕೊ ಬಂದಿದ್ದೀನಿ. ನಿಮ್ಮ ಸಮಸ್ಯೆಗಳು ನೀವು ಹೇಳಿದ್ದೀರಾ. ನೀವು ಏನು ಮಾತಾಡ್ಬೇಕು ಅಂತ ಕೂಡ ನೀವು ಇವಾಗ ಎಲ್ಲಾರು ಮುಂದೆನೂ ಹೇಳಿದ್ದೀರಾ. ಇದೇನು ಕ್ಲೋಸ್ಡ್ ರೂಮ್ ಅಲ್ಲಂತೂ ಹೇಳಿಲ್ಲ, ಓಪನ್ ಫೀಲ್ಡ್ ಅಲ್ಲಿ ಎಲ್ಲಾರು ಮುಂದೆನೂ ಹೇಳಿದ್ದೀರಾ. ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನ ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಆತ್ಮೀಯ ಕಾರ್ಮಿಕ ಬಂಧುಗಳೇ, ಇವತ್ತಿಗೆ ತಮ್ಮೆಲ್ಲರ ಒಂದು ಹಕ್ಕನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ 13ನೇ ದಿವಸದ ಧರಣಿ ಕಾರ್ಯಕ್ರಮವನ್ನು ತಾವೆಲ್ಲ ಮುಂದುವರಿಸಿದ್ದೀರಿ ಒಗ್ಗಟ್ಟಿನಿಂದ. ನನಗೆ ನಿನ್ನೆ ದಿನ ಕೋಲಾರದ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದಂಥ ಸಮಯ ನಿಗದಿಯಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ MP ಅವರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು, ನಮ್ಮ ಮುಳಬಾಗಿಲಿನ ಶಾಸಕರು
ಮಂಜಣ್ಣವರು, ವೆಂಕಟಶಿವರೆಡ್ಡಿ ಅವರು, ಸಂಪಂಗಿ ಮುಖಂಡರು, ಹಲವಾರು ನಮ್ಮ ಸ್ನೇಹಿತರು ಶ್ರೀನಾಥ್ ಇದ್ದಾರೆ. ನೀವು ಕೋಲಾರಕ್ಕೆ ಬಂದರೆ ಒಂದು 10 ನಿಮಿಷ ನಮ್ಮ BML ಕಾರ್ಮಿಕ ಬಂಧುಗಳು ಕಳೆದ 12 ದಿನಗಳಿಂದ ಏನು ಧರಣಿ ಮಾಡ್ತಾ ಇದ್ದಾರೆ, ಕಾರ್ಮಿಕ ಬಂಧುಗಳು ಮತ್ತು ಅವರ ಪ್ರತಿನಿಧಿಗಳನ್ನ ಒಂದು 5 ನಿಮಿಷ ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಕೊಟ್ಟರು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈಗಾಗಲೇ ದೇಶದಲ್ಲಿ 3ನೇ ಬಾರಿಗೆ ನರೇಂದ್ರ ಮೋದಿಯವರೇನು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅವರ ಒಂದು ಸಚಿವ ಸಂಪುಟದಲ್ಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೂ ಬಂದಿದೆ. ಈಗಾಗಲೇ ಕಳೆದ 4 ತಿಂಗಳಲ್ಲಿ ಹಲವಾರು ನಮ್ಮ ಪಬ್ಲಿಕ್ ಸೆಕ್ಟರ್ಗಳೇನಿದ್ದಾವೆ, CPSCಗಳ ಪರಿಸ್ಥಿತಿಗಳನ್ನು ನಾನು ಕಳೆದ 4 ತಿಂಗಳಿಂದ ಸುದೀರ್ಘವಾಗಿ ಕಚೇರಿಯಲ್ಲಿ ಮಾಹಿತಿಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಮುಂದೆ ನಿಮ್ಮೆಲ್ಲರ ಉದಾಹರಣೆ ಕೊಡ್ತಕ್ಕಂಥದ್ದು ಬೃಹತ್ ನಮ್ಮ ಕೈಗಾರಿಕೆ ವಲಯದಲ್ಲಿ 40 CPSCಗಳಿತ್ತು. ಈಗಾಗಲೇ 30 CPSCಗಳು ಕ್ಲೋಸ್ ಆಗಿದೆ. ಇದ್ದಿದ್ರಲ್ಲಿ ಲಾಭಾಂಶದಲ್ಲಿ ನಡೀತಾ ಇರೋದು BHEL ಒಂದು ನಡೀತಾ ಇದೆ. ಅದು ಹೊರತುಪಡಿಸಿ ಯಾವುದು ಇವತ್ತು ಈ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ಗಳು ಲಕ್ಷಾಂತರ ಕುಟುಂಬಗಳ ಜೀವನಕ್ಕೆ ಆಧಾರ ಆದಂಥವು. ಪಬ್ಲಿಕ್ ಸೆಕ್ಟರ್ನಲ್ಲಿ ಬರಬೇಕಾದ್ರೆ ಕೆಲವರು ಒಪ್ಪಿಡ್ತಾ ಇದ್ದೀರಿ, ಹೆಚ್ಚಿನ ನಮ್ಮ ದಲಿತ ಸಮಾಜದ ಬಂಧುಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳಿಸ್ಕೊತಾ ಇದ್ದೆ. ಪಬ್ಲಿಕ್ ಸೆಕ್ಟರ್ ಪ್ರಾರಂಭ ಆದಂಥದ್ದೇ ಪ್ರತಿಯೊಬ್ಬರಿಗೂ ಒಂದು ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೆ ಆಳ್ವಿಕೆ ಮಾಡ್ತಂಥವ್ರು ಈ ಪಬ್ಲಿಕ್ ಸೆಕ್ಟರ್ನ ಉತ್ತೇಜನ ಕೊಟ್ಟು ಬೆಳೆಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಈಗ ನಮ್ಮ ಬೆಂಗಳೂರು ನಗರದಲ್ಲೇ ನೀವೆಲ್ಲ ಕಂಡಿದ್ದೀರಿ. ಚಿಕ್ಕ ವಯಸ್ಸಿನಲ್ಲಿ ITI ಯಾವ ಮಟ್ಟದಲ್ಲಿತ್ತು, NGF ಯಾವ ಮಟ್ಟದಲ್ಲಿತ್ತು, HMT ಯಾವ ಮಟ್ಟದಲ್ಲಿತ್ತು, BL ಸಂಸ್ಥೆಗಳು ನಡೀತಾ ಇದೆ, BL ಏನಿಲ್ಲ. ಅದೇ ರೀತಿಯಲ್ಲಿ ನಮ್ಮ ITI ಹೇಳಿದೆ. ಇವೆಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಆಶ್ರಯ ಕೊಟ್ಟಂತು. HMT ದೇಶದ 6 ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವೊಂದು ಲಾಭ ಪಡೆದ್ರು ಅದರಿಂದ ದೇಶದ 6 ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿರ್ತಾರೆ. ನಮ್ಮ ಹರಿಯಾಣದಲ್ಲಿ ಪಿಂಜೋರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಸುಮಾರು 15,000 ಜನ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ಇದರಲ್ಲಿ HMT ಅಲ್ಲಿ 25,000ಕ್ಕೂ ಹೆಚ್ಚಿನ ಜನ ಕೆಲಸ ಮಾಡ್ತಾರೆ. ಇವತ್ತೆಲ್ಲ 150 ಜನ 200 ಜನ ಇದ್ದಾರೆ. ಇನ್ನು ಅಲ್ಲಿಂದ ನಮ್ಮ ಕೇರಳ ಹೋದ್ರೆ ಕಾಲಮಸೂರಿ ಅಂತೇಳಿ ಅದು ಅತ್ಯಂತ ಅದ್ಭುತವಾದಂಥ ಕಾರ್ಖಾನೆ HMT ಬ್ರಾಂಚ್. ಇವತ್ತೆಲ್ಲ ಒಂದು 150 ಜನ ಇದ್ದಾರೆ. ಇವೆಲ್ಲವನ್ನು ನಾನು ಇಡೀ ದೇಶದಾದ್ಯಂತ 4 ತಿಂಗಳಿಂದ ನಾನು ಬರೀ ಅದು ಕಚೇರಿ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದೆಲ್ಲ ಎಲ್ಲ ಒಂದು ನಮ್ಮ ಕಾರ್ಖಾನೆಗಳಿಗೆ ನಡೀತಾ ಇದ್ದು ನಾನೇ ಕೂತು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆನೂ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಒಂದು ಜೀವ ಏನು ಕೊಡಬೇಕು ಅಂತ ಹೇಳಿ ಓದಾಡ್ತಾ ಇದ್ದೇನೆ. ಹೇಳಬೇಕು ಅನ್ನೋದು, ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 20-25 ವರ್ಷದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭ ಮಾಡ್ಬಿಟ್ಟು ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದ್ರೆ ಮತ್ತೆ ಅದನ್ನ ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು. ಹಲವಾರು ರೀತಿಯ ಹರ್ಡಲ್ಸ್ಗಳಿದ್ದಾವೆ. ಒಂದೇ ಉದಾಹರಣೆ ಕೊಡ್ತೀನಿ. RINL ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿ ಇರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ 6,000 ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು. ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್. ಸುಮಾರು 23-24 ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 13-14 ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು ಕಾಲದಲ್ಲಿ
12 ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು. ಇವತ್ತು ಕಳೆದ ಒಂದು 5-6 ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ, ನಮ್ಮ ಕಾರ್ಮಿಕರಿಂದ ಹಾಳಾಗಿಲ್ಲ. ಇವತ್ತು 35,000 ಕೋಟಿ ಲಾಸ್ ಅಲ್ಲಿದ್ದಾರೆ. ಅದನ್ನ ಖಾಸಗಿಯವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ. ಆದ್ರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲೇ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ರೆಕಾರ್ಡ್ಗಳನ್ನು ಇಟ್ಕೊಂಡಿದ್ರು. ಸೇವ್ ವೈಜಾಗ್ ಪ್ಲಾಂಟ್ ಅಂತ ಹೇಳಿ RINL ನಾನು ಇದೆಲ್ಲ ನೋಡಿ ಬಂದ ನಂತರ ಅದನ್ನು ಉಳಿಸಲೇಬೇಕು ಅಂತ ಹೇಳಿ ಕಳೆದ 2-3 ತಿಂಗಳಿಂದ ಬಹಳ ಶ್ರಮ ಹಾಕಿದ್ದೇನೆ. ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ. ಕೇಳಿದೆ ನಮ್ಮ ಸೆಕ್ರೆಟರಿಯೇಟ್ ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ 7,000 ಜನ ಔಟ್ಸೋರ್ಸಸ್ ಇಂದ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ನಾಳೆಯಿಂದ ಕೆಲಸಕ್ಕೆ ಬರಬಾರದು ಅಂತ ಹೇಳಿ ಎಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡ್ಬಿಟ್ಟಿದ್ದೆ. ನಾನು ರಾತ್ರಿ 9:30 ಗಂಟೆಲಿ ವಿಷಯ ಗೊತ್ತಾಯ್ತು. ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೇಳಿದ್ರು, ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗಿಬಾರದು, ಔಟ್ಸೋರ್ಸಸ್ ಇರಲಿ ಯಾವುದೇ ರೀತಿಯಾಗಿ ಆದೇಶ ಮಾಡಿ ಏನು ಬ್ಲಾಸ್ಟ್ ಫರ್ನೇಸ್ಗಳು ನಿಂತು ಹೋಗಿದ್ದು ಇವತ್ತು 2 ಬ್ಲಾಸ್ಟ್ ಫರ್ನೇಸ್ ಪ್ರಾರಂಭ ಮಾಡ್ತಿದ್ದೀನಿ. ಏನೋ ಕಷ್ಟಪಟ್ಟದಲ್ಲಿ ಇಲ್ಲಿ ಹೇಳಲಿಕ್ಕಾಗುತ್ತೆ. ಅದಕ್ಕೆ ಪ್ರಧಾನಮಂತ್ರಿಗಳು ಈ ಗೌರವ ಕೊಟ್ಟಿದ್ದಾರೆ. ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಗಳು ಹೇಳಿದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಹೇಳಿ ಒಂದು ಚೈತನ್ಯ ತುಂಬಿದ್ದೇನೆ. ಇವತ್ತು ನಾನು ಯಾಕಿದು ಉದಾಹರಣೆ ಹೇಳಿದೆ, ನೀವಿಲ್ಲಿ 2,500 ಜನ ಇವತ್ತು ಹಲವಾರು ವರ್ಷಗಳ ನಿಮ್ಮ ಸಮಸ್ಯೆ. ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದರು 2007-8ರಿಂದ ನಡೆದು ಬಂದ ದಾರಿಯ ಹಲವಾರು ವಿಷಯಗಳು ಹೇಳಿದೆ. ನನಗೆ ಡಾಕ್ಯುಮೆಂಟ್ಸ್ ಬೇಕು. ನನಗೆ 2000ರಲ್ಲಿ ಇಲ್ಲಿ ಬೇಡ, ನಾನು ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದರೆ 2007ರಲ್ಲಿ ನಿಮ್ಮಗಳಿಗೆ ಕಾರ್ಖಾನೆಯಿಂದಲೇ ಕಾನ್ಫರ್ಮ್ ಮಾಡಿ ನಿಮ್ಗೆ ಇಲ್ಲಿ ಶಾಶ್ವತವಾದ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿಕೊಡ್ತೀವಿ ಅಂತಕ್ಕಂಥ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದೋಗಿದ್ದಾವೆ. ಈಗ 2024ರಲ್ಲಿ ಇದ್ದೇವೆ. 2015ರಲ್ಲಿ ಸ್ಟ್ರೈಕ್ ಮಾಡಿದ್ದು ಹೇಳಿದ್ದೀರಿ. ಮತ್ತೆ ನಿಮ್ಮ ಬೇಡಿಕೆಗಳೇನಿತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ. ಆಮೇಲೆ ಕಾಂಪನ್ಸೇಟರಿ ಗ್ರೌಂಡ್ ನಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ. 4 ವರ್ಷ ಅಪ್ರೆಂಟಿಸ್ಶಿಪ್ಗೆ ನಾವಿಲ್ಲಿ ವರ್ಕ್ ಮಾಡಿದ್ರು. ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗಕ್ಕಾಗ್ತಿಲ್ಲ, ಇಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ. ಈ ಹಲವಾರು ವಿಷಯಗಳು ನನ್ನ ಮುಂದೆ ಇಟ್ಟಿದ್ದೇನೆ. ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ನನಗೆ ಬರೋದಕ್ಕಿಂತ ಮುಂಚೆ, ಏಕೆಂದ್ರೆ ನಾನು ನಿಮ್ಮ ಮುಂದೆ ಏನಾದ್ರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ನಿಮ್ಮಗಳ ಈ ಒಂದು ಹೋರಾಟಕ್ಕೆ ಏನಾದರೂ ಒಂದು ಧ್ವನಿಯಾಗಬೇಕಲ್ಲ. ಇದರಲ್ಲಿ ನನ್ನ ಒಂದು ಕಿರುಕಾಣಿಕೆ ನಿಮಗೆ ಅನುಕೂಲ ಮಾಡತಕ್ಕಂಥದಕ್ಕೆ ಯಾವ ರೀತಿ ನಾನು ನಡ್ಕೋಬೇಕಾಗುತ್ತೆ ಅನ್ನೋದನ್ನ ನಿಮ್ಮ CMDಗೆ ಫೋನ್ ಮಾಡಿ ಅವ್ರಿಗೆ ಕೇಳಿದೆ, ಏನಕ್ಕೆ 13 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕರೆದು ಅವರ ಏನು ಬೇಡಿಕೆಗಳಿದೆ ಸೆಪರೇಟ್ ಮಾಡಬಾರ್ದ. ಇವತ್ತು ಕಾರ್ಖಾನೆ ನಿಂತರೆ ದೇಶದ ಒಂದು ಉತ್ಪಾದನೆಗೆ ಏನು ಲಾಸ್ ಆಗ್ತಕ್ಕಂಥದ್ದು, ಕಾರ್ಖಾನೆಗಳ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು. 13 ದಿವಸ ಅವ್ರನ್ನ ಇವತ್ತು ಧರಣಿ ಮಾಡ್ತಕ್ಕಂಥ ಬಿಟ್ಟಿದ್ರೆ ತಪ್ಪಿದೆ, ಕೂತ್ ಮಾತಾಡಬಾರ್ದು ಅಂತಕ್ಕಂಥದ್ದು ಹೇಳಿ ಅವರು ನನಗೆ ಹೇಳಿದ್ದು 3-4 ದಿವಸ ಹಿಂದೆಯಿಂದಲೂ ಸ್ಟ್ರೈಕ್ ನಿಲ್ಲಿಸಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಟೇಬಲ್ ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನ ಸಾಲ್ವ್ ಮಾಡೋ ಸಾಧ್ಯ ಮಾಡ್ತೀವಿ ಅಂತ ಹೇಳಿದ್ದೇವೆ ಸರ್ ಅಂತ ನಾನು ಹೇಳಿದೆ. ನಾನು ಇವಾಗ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಯಾವ ಗ್ಯಾರಂಟಿ ಕೊಡಬಹುದು, ಯಾಕೆಂದ್ರೆ ನಾನು ನಿಮ್ಗೆ ಮಾತು ಕೊಟ್ಟು ಹೋದ್ಮೇಲೆ ಮಾತಿನ ಪ್ರಕಾರ ನಾನು ನಡೀಬೇಕು, ಅವ್ರು ನಡೆಯೋದ್ ಬೇರೆ. ನಿಮಗೆ ನಾನು ಮಾತು ಕೊಟ್ಟ ಮೇಲೆ ಆ ಮಾತು ಉಳಿಬೇಕಿಲ್ಲ. ಆ ಹಿನ್ನೆಲೆಯಲ್ಲಿ ನನಗೆ ಬರೋದಕ್ಕಿಂತ ಮುಂಚೆ ಅವ್ರಿಗೆ ನಾನೇ ಫೋನ್ ಮಾಡಿದ್ದೆ, ಏನ್ ಮಾಡ್ಬೇಕು ಹೇಳಿ ಅಂತೇಳಿ, ಏನ್ ಸಮಸ್ಯೆಗಳಿದೆ, ಸಾಲ್ವ್ ಮಾಡೋದು ಹೇಗೆ ಇದು ಅಂತೇಳಿ. ಆಗ ಅವ್ರು ಹೇಳೋದು, ನೋಡಿ ಸರ್, ನೀವೇನಾದ್ರು 4-5 ದಿವಸ ಬಿಟ್ಟು ನೀವೇ ಬಂದು ನಮ್ಗೇನು ಸಂತೋಷ, ನೀವೇ ಕೂತ್ಕೊಳ್ಳಿ, ಅವರು ಕೂತ್ಕೊಳ್ಳಿ,
ನಾಳೆ ಕೆಲಸ ಮಾಡಲಿ ಕೂತ್ರೆ ಎಲ್ಲ ಅಂತ ಅವ್ರು ಹೇಳಿದ್ ಒಂದು ಮಾತೇ ಹೇಳಿದ್ರು, ಪರ್ಮನೆಂಟ್ ದುಡ್ಡು ನನ್ನ ಕೈಯಲ್ಲಿ ಮಾಡ್ತಕ್ಕಂಥದ್ದು. ಇನ್ನು ಎಲ್ಲಾ ಬೇಡಿಕೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಮಸ್ಯೆ ಆಗಲಾರದು ಅಂತಕ್ಕಂಥ ಮಾತು ಹೇಳಿದ್ರು. ಇದು ನಿಮ್ಗೆ ಗಮನ ಕೊಡ್ತಾ ಇದ್ದಾರೆ. ಈಗ ನಾನು ನಾಳೆ ಡೆಲ್ಲಿ ಹೋಗ್ತಾ ಇದ್ದೇನೆ, ನಾಳೆ ಹೋಗ್ತೀನಿ, ಬುಧವಾರ ಬೆಳಗ್ಗೆ ಬರ್ತಾ ಇದ್ದೀನಿ. ಶುಕ್ರವಾರ ನಿಮ್ಮಗಳಿಗೋಸ್ಕರವಾಗಿ ಬಂದು ಮ್ಯಾನೇಜ್ಮೆಂಟ್ ಅವ್ರಿಗೂ ಹೇಳ್ತೀನಿ, ನಿಮ್ಮ ಟೀಮ್ ಏನಿದೆ ಯೂನಿಯನ್ ಅವರು ಈ ಒಂದು 8 ಜನ ಹಾಗೂ ತಯಾರಾಗಿದೆ. ನನಗೆ ಫುಲ್ ಮಾಹಿತಿ 2008ರಿಂದ ಏನೇನು ನಡೆದಿದೆ ಅದ್ರ ಸಂಪೂರ್ಣ ಮಾಹಿತಿ ಬೇಕು. ನನಗೆ ಮಾತಾಡ್ಬೇಕಾದ್ರೆ ಅವ್ರ ಹತ್ರ ಯಾವ ತರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅದಿಲ್ಲ, ವಿವಿಧ ಹಂತದಲ್ಲಿ ನಿಮಗೆ ಏನು ಮಾತು ಕೊಟ್ಟಿದ್ರು ನಿಮ್ಮ ಒಂದು ದುಡಿಮೆಗೆ. ಯಾಕೆಂದ್ರೆ ಇಲ್ಲಿ 7 ವರ್ಷದಿಂದ 16 ವರ್ಷದಿಂದ ಮತ್ತೆ 24 ವರ್ಷ ಹೀಗೆ ಒಂದು 4-5 ಅವಧಿಗಳಲ್ಲಿ ಕೆಲಸ ಮಾಡೋದು ನೋಡಿದೆ ನನ್ನ ಮಾಹಿತಿ. ಈಗ ಸ್ಕಿಲ್ ಲೇಬರ್, ಅನ್ಸ್ಕಿಲ್ ಲೇಬರ್, ಹೈಸ್ಕಿಲ್ ಲೇಬರ್ ಇದೆಲ್ಲ ನೋಡಿದೆ. ಸ್ಯಾಲರಿ ಎಷ್ಟು ಕೊಡ್ತಾರೆ ಅದು ಎಲ್ಲ ಗಮನಿಸಿದೆ. ಅದ್ರ ಜೊತೆಗೆ ನೀವ್ ಹೇಳಿದ್ರಲ್ಲ, ಈಗ ಬಸ್ ಪಾಸ್ 10 ರೂಪಾಯಿ 20 ರೂಪಾಯಿ ತಗೋತಾರೆ, ಮತ್ತೆ ನಾವೆಲ್ಲ ಸಾಲ ತಗೊಂಡು ಅದನ್ನು ವಜಾ ಹಾಕ್ತಾರೆ, ಮತ್ತೆ ಇಲ್ಲಿ ಕೊಟ್ಟಿದ್ದು ಮುಗಿದೋಗಿದೆ ಅಂತಾರೆ, ಊಟ ತಿಂಡಿ ವಿಷಯದಲ್ಲೂ ಇವೆಲ್ಲ ಕೆಲವು ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಮುಂದೆ ಹೇಳಿದ್ರಿ. ಅದೆಲ್ಲ ನೋಡಿದೆ ನಾನು. ಅವರು ಎಲ್ಲ ಸ್ವಲ್ಪ ಏನೋ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಅಂತಕ್ಕಂಥ 5-6 ಐಟಮ್ ಬಿಟ್ಟು ತೋರಿಸೋದು ನನಗೆ. ಇದೆಲ್ಲ ಒಂದು ಭಾಗ ಇರಲಿ. ನನಗೆ ಬೇಕಾಗಿರೋದು ಇವತ್ತು ನೀವು ಸುಗಮವಾಗಿ ಒಂದು ನೆಮ್ಮದಿಯಿಂದ ಬದುಕಬೇಕು ನಿಮ್ಮ ಕೆಲಸದಲ್ಲಿ. ಯಾಕೆಂದ್ರೆ ಪರ್ಮನೆಂಟ್ ಕೆಲಸ ಮಾಡ್ತಕ್ಕಂಥದ್ದು ನೀವೇನೋ ಹೇಳಿದ್ರಿ, ನಮ್ಮ ಇವರು ಅಧ್ಯಕ್ಷ ಅವ್ರು 130 ಗಂಟೆ ಮಾಡಿದ್ರೆ ನಾವು 150 ಗಂಟೆ ಮಾಡ್ತೀವಿ ಅಂತ ಹೇಳಿ ನಿಮ್ ಪರ್ಫಾರ್ಮೆನ್ಸ್ ಏನಿದೆ ಅಂತಕ್ಕಂಥ ಹೇಳಿದ್ರಿ. ಅವರಿಗಿಂತ ನಾವು ಮುಂದೋಗಿ ಇವತ್ತು ಉತ್ಪಾದನೆಯಲ್ಲಿ ಮೇಲಿದ್ದೇವೆ ಅಂತ ಹೇಳಿ. ಇದೆಲ್ಲದರ ಬಗ್ಗೆ ನನಗೆ ಡೀಟೇಲ್ ನೋಡ್ರಿ ನಿಮಗೆ. ಇದನ್ನ ಇಲ್ಲಿ ಒಂದು ಕಡೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಚರ್ಚೆ ಮಾಡಿ ಸರಿಪಡಿಸೋದು ಒಂದು ಭಾಗ, ಯಾವ್ಯಾವ ಸರಿಪಡಿಸ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಚೆನ್ನಾಗಿದ್ದಾರೆ, ನನ್ನ ಜೊತೆಲಿ ಅಂತಂದ್ರೆ ಗೌರವ ಕೊಡ್ತಾರೆ. ಅವ್ರ ಜೊತೆನೂ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನ, ಯಾಕೆಂದ್ರೆ ಇಲ್ಲಿ ಏನೋ ಒಂದು ಮಾತು ಹೇಳಿದ್ರೆ ಯಾರೋ ಕಾಂಟ್ರಾಕ್ಟ್ರು ಇವತ್ತು ನಿಮ್ಗೆ ಅಪಾಯಿಂಟ್ ಮಾಡ್ಕೊಂಡಿರೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈಗ ಹೇಳ್ತಾರೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ವಿ 2008ರಿಂದ ನಿಮ್ಮನ್ನಲ್ಲಿ ಕೆಲಸಕ್ಕೆ ತಗೊಂಡಾಗ ಏನ್ ನಿಮ್ಗೆ ಲೆಟರ್ಗಳು ಕೊಟ್ಟಿದ್ದಾರೆ, ನಿಮ್ಮದು ಡಾಕ್ಯುಮೆಂಟ್ ಏನು ಇಟ್ಕೊಂಡಿದ್ದೀನಿ, ಆ ಡಾಕ್ಯುಮೆಂಟ್ಗಳು ಬೇಕು ನನಗೆ. ಆಗ ನಾನು ನಿಮ್ಮ ಪರವಾಗಿ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಬೇರೆ ರಾಜಕೀಯ ಪ್ರಶ್ನೆ ಇಲ್ಲ, ನಿಮ್ಗೆ ಅನುಕೂಲ ಆಗ್ಬೇಕಷ್ಟೇ ನನಗೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇನೆ. ನೀವೆಲ್ಲ ನನ್ನ ಮೆಟೀರಿಯಲ್ ರೆಡಿ ಮಾಡಿದ್ರೆ ನಿಮಗೋಸ್ಕರವಾಗಿ ಗುರುವಾರನಲ್ಲಿ ಬರೋದಷ್ಟೇ ಅಲ್ಲ, ನನಗೆ ನಾಳೆ ಮಲ್ಲೇಶ್ ಬಾಬು ಜೊತೆ ಅವ್ರ ಮಧ್ಯಾಹ್ನ ಬರ್ತೀನಿ. ನಾಳೆ ಅವರು ಏನು ಬರ್ತಾ ಇದ್ದಾರೆ, ನನಗೆ ಡೀಟೇಲ್ ಬೇಕು. ನೀವು ಮಾಹಿತಿಗಳನ್ನು ಕರೆಕ್ಟಾಗಿ ನೀವು ರೆಡಿ ಮಾಡಿಕೊಟ್ರೆ ನಾನು ಡೆಲ್ಲಿಯಿಂದ ಬರೋದಕ್ಕಿಂತ ಮುಂಚೆ ಡಿಫೆನ್ಸ್ ಮಿನಿಸ್ಟರ್ನ, ಡಿಫೆನ್ಸ್ ಸೆಕ್ರೆಟರಿನ ಮತ್ತು BML ಸೆಕ್ರೆಟರಿ ಇದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ, ಅವರಿಬ್ಬರು ಜೊತೆ ಚರ್ಚೆ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ. ಏಕೆಂದ್ರೆ ಔಟ್ ಸೋರ್ಸಸ್ ದೇಶದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಕಾರ್ಖಾನೆಗಳಲ್ಲಿ. ಅದು ನಿಮಗಿರ್ತಕ್ಕಂಥ ಒಂದು ಇಲ್ಲಿಯ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಮಾಡ್ಕೊಂಡಿರೋದಕ್ಕೂ ವ್ಯತ್ಯಾಸ ಇದೆ. ನೀವು ಹೇಳೋ ಪ್ರಕಾರ ಎಷ್ಟು ಮಟ್ಟಿಗೆ ನಿಮ್ಮನ್ನ ಇವತ್ತು ಈ ಉದ್ಯೋಗದಲ್ಲಿ ನಿಮಗೆ ಸೆಕ್ಯೂರಿಟಿ ತಂದ್ಕೊಳ್ಳಿಕ್ಕೆ ಸಾಧ್ಯ. ಜೊತೆಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ರಿ, ಇಂಟ್ರೂ ಆದಾಗ ನಾವು 20 ವರ್ಷ 15 ವರ್ಷ ಕೆಲಸ ಮಾಡಿರ್ತೀವಿ, ನಮಗೆ ಆ ಇಂಟ್ರೂ ಆದಂತ ಸಂದರ್ಭದಲ್ಲಿ ಈ ಕೆಲಸ ಮಾಡೋರಿಗೆ ಪ್ರಿಫರೆನ್ಸ್ ಮಾಡಿ ಒಂದು 5% 10% ಕೆಲಸ ಮಾಡೋಂಥವ್ರಿಗೆ ರಿಸರ್ವೇಶನ್ ಇಟ್ಟರೆ ಅದ್ರಲ್ಲಿ ನೀವು ಸ್ವಲ್ಪ ಮತ್ತೆ ನಿಮ್ಗೆ ಪರ್ಮನೆಂಟ್ ಜಾಬ್ ಸಿಗುತ್ತೆ. ಅದು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಹೇಳಿದ್ವಿ. ಇದೆಲ್ಲವನ್ನು ಈಡೇರಿಸೋದೇನು ದೊಡ್ಡ ವಿಷಯ ಅಲ್ಲ. ಇದನ್ನ ಗೈಡ್ಲೈನ್ಸ್ ತರ್ತಕ್ಕಂಥದ್ದು, ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮಗೆ ನಾನು ಸಹಕಾರ ಕೊಡ್ತೇನೆ. ನನ್ನ ಜವಾಬ್ದಾರಿ ಇರಬೇಕು. ನನಗೆ ನಿಮ್ಮ ಲ್ಯಾಬ್ಸಸ್ ಏನಿದೆ, ನೀವು ಮಾತು ಕೊಟ್ಟು ಯಾವ ಲ್ಯಾಬ್ಸಸ್ ಇಟ್ಟಿದ್ದಾರೆ ಅದು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಮಾಹಿತಿ ಪೂರ್ಣವಾಗಿ ಕೊಡಿ. ನನಗೆ ಮಾಹಿತಿ ಕೊಟ್ಟರೆ ಸಂಪೂರ್ಣವಾಗಿ ಆ ಲ್ಯಾಬ್ಸಸ್ ಸರಿಪಡಿಸಿ ಮತ್ತೆ ಈ ರೀತಿಯ ಒಂದು ಧರಣಿ ಕೂತು 10 ದಿವಸ 13 ದಿವಸ ನೀವು ಪಾಪ ಇಲ್ಲಿ ಕೂರ್ತೀರಿ, ಮನೆಯಲ್ಲಿ ಮಕ್ಕಳು ನಿಮ್ಗೆ ನಂಬ್ಕೊಂಡಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ನಮ್ಮ ತಾಯಿಗಳು, ಅವ್ರ ಪರಿಸ್ಥಿತಿ ಏನಾಗಬೇಕು, ಇದು ಎಲ್ಲ ನಾನು ಯೋಚನೆ ಮಾಡೋದು. ಮನೆಗಳಲ್ಲಿ ಸಮಸ್ಯೆ ಆಗಬಾರ್ದು. ಆ ದೃಷ್ಟಿಯಿಂದ ಸಮಯ ವ್ಯರ್ಥ ಮಾಡೋದು. ಇವತ್ತೇನು 13 ದಿವಸದಿಂದ ನಡೆಸಿರೋದೇ
ಇವತ್ತು ನಿಮ್ಮ ಪರಿಸ್ಥಿತಿಗಳು ಏನಾಗ್ತದೆ ಅನ್ನೋದು ಅರ್ಥ ಮಾಡ್ಕೋಬಲ್ಲೆ. ಹಲವಾರು ಕಡೆ ನೋಡಿದ್ವಿ ನಾವು ಇಂಥ ಒಂದು ಪರಿಸ್ಥಿತಿ ಕೊನೆಗೆ ಯಾವ್ಯಾವ ಸಂಕಷ್ಟಗಳು ಎದುರಿಸ್ತಾರೆ ಅಂತ ಹೇಳಿ. ಆ ದೃಷ್ಟಿಯಿಂದ ನನ್ನ ಹೇಳಿದ ತಕ್ಷಣ ಇಲ್ಲಿ ಬಂದೆ ನಾನು. ಇವತ್ತು ಬಹಳ ಮದುವೆಗಳು ಬಹಳ ಇತ್ತು, ನಮ್ಗೆ ಎಲ್ಲ ಹೋಗಿತ್ತು, ಮೈಸೂರು ಎಲ್ಲ ಕಡೆ ಹೋಗೋದಿತ್ತು. ಆದ್ರೂ ಇಲ್ಲಿ ಪರಿಸ್ಥಿತಿ ತಿಳಿದು ಇಲ್ಲಿ ಫಸ್ಟ್ ಟಾಪ್ ಪ್ರಿಯಾರಿಟಿ ಕೊಡಬೇಕು ಅಂತ ಬಂದಿದ್ದಾರೆ. ನನಗೆ ನಾಳೆ ಮಲ್ಲೇಶ್ ಬಾಬು ವಿಷಯದಲ್ಲಿ ಒಂದು ಮೆಟೀರಿಯಲ್ ಕೊಡಿ. ನಾನು ಗುರುವಾರದ ದಿವಸ ನಾನು ಡೆಲ್ಲಿಯಿಂದ ಅಲ್ಲೂ ಮಾತನಾಡಿ ಬಂದು ಇಲ್ಲಿ ಮ್ಯಾನೇಜ್ಮೆಂಟ್ ನಲ್ಲಿ ನಿಮ್ಮ ಬೇಡಿಕೆಗಳಲ್ಲಿ ಯಾವ್ಯಾವ್ದು ಟಾಪ್ ಪ್ರಿಯಾರಿಟಿಲಿ ತಕ್ಷಣದಲ್ಲಿ ಆ ಟೇಬಲ್ ಮೇಲೆ ಕೂತಾಗ ಚರ್ಚೆಗೆ ಅಲ್ಲೇ ಬಗೆಹರಿಸಬೇಕು. ಅದನ್ನು ಬಗೆಹರಿಸಲಿಕ್ಕೆ ನಿಮ್ ಧ್ವನಿಯಾಗಿ ನಾನು ಇರ್ತೀನಿ, ನಾನೇ ಬರ್ತೀನಿ. ಅದನ್ನ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಸಿಎಂಡಿ ಅವರು ಸ್ಟ್ರೈಕ್ ಪ್ರಾರಂಭ ಮಾಡಲಿ, ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಏನೇನು ಬೇಡಿಕೆ ಇದೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇತ್ತು. ನಿಮ್ ತೀರ್ಮಾನ ಅದು, ನಾನು ಬಲವಂತ ಮಾಡಲ್ಲ ನಿಮಗೆ. ನನ್ನಿಂದ ಏನಾದ್ರು ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದ್ರೆ ತೀರ್ಮಾನ ನಿಮಗೆ ಬಿಡ್ತೀನಿ. ನಿಮ್ದೇ ತೀರ್ಮಾನ, ನಾನೇನು ಒತ್ತಾಯ ಆಗಿಲ್ಲ. ನೀವು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡಿದ್ರೆ ಒಂದಲ್ಲಿ ಕೂತು ಚರ್ಚೆ ಮಾಡಬೇಕಾಗಿಲ್ಲಪ್ಪ. ನಮ್ಗೆ ಗೌರವ ಕೊಟ್ಟರು, ಹೇಳಿದ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತ ಅವರಲ್ಲೂ ನಿಮಗೆ ಸ್ವಲ್ಪ ಒಂದು ಸಿಬ್ಬಂದಿ ಬರ್ಬೋದು. ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ತೀರಿ, ನಾನು ಒತ್ತಾಯ ಆಗಿರಲಿಲ್ಲ. ಬಟ್ ಗುರುವಾರ ನಾನೇ ಬರ್ತೀನಿ, ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಂಡು ಕೆಜಿಎಫ್ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ಅಣ್ಣನವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸಹೋದರರು ಏನಿದ್ದಾರೆ ನಾನ್ ಪರ್ಮನೆಂಟ್ ವರ್ಕರ್ಸ್ BML ನಲ್ಲಿ ಅವರ ಕೋರಿಕೆಗಳನ್ನ ತಮ್ಮಲ್ಲಿ ಮನವಿ ಮಾಡಿದ್ದಾರೆ. ಆದಷ್ಟು ಬೇಗ ದಯವಿಟ್ಟು ಅವರಿಗೆ ಒಂದು ಪರಿಹಾರವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಎರಡೂ ಸಂಘದ ಅಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಯೂನಿಯನ್ ಲೀಡರ್ಸ್ಗೆ ಮನವಿ ಮಾಡೋದು, ತೀರ್ಮಾನ ಮಾಡಿ ಏನೇ ತೀರ್ಮಾನ ಮಾಡಿದ್ರು ನಿಮ್ಮಲ್ಲಿ ಒಡಕು ಬರೋದು ಬೇಡ. ನಿಮ್ಮಲ್ಲಿ ಏನು ಒಗ್ಗಟ್ಟು ತೋರಿಸಿದ್ರೆ ಆ ಒಗ್ಗಟ್ಟು ಅದೇ ರೀತಿ ಇರಲಿ. ನನಗೆ ಅವರೇ ಹೇಳಿರೋದ್ರಿಂದ ನಾನು ನಿಮಗೆ ಕಡಿಮೆ ಮಾಡಿದ್ದೀನಿ. ಅವ್ರು ಹೇಳಿರೋದಕ್ಕೆ ಒಂದು ಗೌರವ ಕೊಟ್ಬಿಡಿ. ನಾನು ಗುರುವಾರ ಸಾಯಂಕಾಲ ಬರ್ತಿದ್ದೆ ಡೆಲ್ಲಿಯಿಂದ. ಬಂದ ತಕ್ಷಣ ಶುಕ್ರವಾರ ಬೆಳಗ್ಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಇಲ್ಲಿ ಬಂದು ನೀವು 4-5 ಜನ ಬನ್ನಿ. ನಾನು ಅದನ್ನ ಹೇಳ್ತಾ ಇದ್ದೀನಿ, ಯಾವ್ಯಾವ್ದನ್ನ ಇಮಿಡಿಯೇಟ್ ಆಗಿ 24 ಗಂಟೆ ಒಳಗೆ ಆ ಮೀಟಿಂಗ್ ಸಾಲ್ವ್ ಮಾಡಬಹುದು, ಖುದ್ದು ನಾನೇ ಸಾಲ್ವ್ ಮಾಡಿಸ್ಕೊಡ್ತೀನಿ. ಪರ್ಮನೆಂಟ್ ಒಂದು ಸ್ವಲ್ಪ ಅವರು ನನ್ನ ಕೈಲಿಲ್ಲ ಅಂತ ಹೇಳಿದ್ರು. ಈಗ ಉಳಿದ ಎಲ್ಲ ವಿಷಯನ ಚರ್ಚೆ ಮಾಡಕ್ಕೆ ಓಪನ್ ಇದೀವಿ ಅಂತ ಹೇಳಿ ನಿಮ್ ಪರವಾಗಿ ನಾನೇ ಬಂದು ಕೂತ್ಕೊತೀನಿ. ನನಗೆ ಅದಕ್ಕೆ ಮೆಟೀರಿಯಲ್ ಕೊಡಿ ಅಂತ ಹೇಳಿದೆ. ಈಗ ಇಲ್ಲಿ ಕೆಲವು 2014 ಫೈಲ್ ಕೊಟ್ಟಿದ್ದೀನಿ. ನಮಗೆ 14ರಿಂದ ಏನೇನು ಡೆವಲಪ್ಮೆಂಟ್ ಆಗಿದೆ ಇದು ನಾನು ಸ್ಟಡಿ ಮಾಡಿ ಡೆಲ್ಲಿನಲ್ಲಿ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹತ್ರ ಏನ್ ಚರ್ಚೆ ಮಾಡಬೇಕು ಅದು ಸ್ವಲ್ಪ ನೋಡಿ ಮಾತಾಡ್ಕೊಂಡು ಬರ್ತೀನಿ. ಕೆಲಸ ಮಾಡ್ತಾ ಇದ್ದಾರೆ ಸರ್. ಹ್ಯಾಂಡಿಕ್ಯಾಪ್ ಏನು ನಾವು ಒಕ್ಕಲಿಗ ಸಂಘದಲ್ಲಿ ಕಮಿಟಿ ಮೆಂಬರು, ಹ್ಯಾಂಡಿಕ್ಯಾಪ್ ಸಂಘದಲ್ಲಿ ಕಮಿಟಿ ಮೆಂಬರು. ನಾನು 15 ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀನಿ. ನಮಗೆ ಬಂದು ಕಾಂಟ್ರಾಕ್ಟ್ ಅಲ್ಲಿ ತಗೊಂಡ್ಬಿಟ್ಟು ನಮ್ಮ ಮಕ್ಕಳು ಕೋಲಾರಲ್ಲಿ ಗೋಕುಲ ಡಿಗ್ರಿನಲ್ಲಿ ಓದ್ತಾ ಇದ್ದಾರೆ. ಫೀಸ್ ಕಟ್ಟಕ್ಕೆ ಕಾಸಿಲ್ಲ, ಅಷ್ಟ ಅವಸ್ಥೆಯಲ್ಲಿ ಇಟ್ಟಿದ್ದಾರೆ. ಇವಾಗ ಎಲ್ಲೇನು ಬೇರೆ ಕೆಲ್ಸಕ್ಕೆ ಹೋಗೋಣ ಅಂದ್ರೆ ಕೆಲಸನೇ ಕೊಡ್ತಾ ಇಲ್ಲ ಸರ್. ಇವಾಗ ಇಲ್ಲಿ ನಾವು ಹೇಳ್ದಂಗೆ ಮಾಡಿ 3 ದಿವಸ ಹೊರಗಡೆ ಇಟ್ಕೊಂಡು ನಮ್ಗೆ ರೆಸ್ಟ್ ಕೊಡ್ತಾ ಇಲ್ಲ. ತುಂಬಾ ತೊಂದರೆ ಸಮಸ್ಯೆ ಇದೆ. ಅಧ್ಯಕ್ಷರು ಕಮಿಟಿ ಅಧ್ಯಕ್ಷ ರಾಜಶೇಖರ್ ಮಾತಾಡಿ ಅಧ್ಯಕ್ಷರು. ಹೈಕೋರ್ಟ್ ನಲ್ಲಿ ಆದೇಶ ಕೊಟ್ಟಿದೆ. ಅದರಲ್ಲಿ ರೆಕ್ರೂಟ್ಮೆಂಟ್ ಮಾಡುವಾಗ
ಒಳಗಡೆ ಕೆಲಸ ಮಾಡಿದ್ರು ಹ್ಯಾವಿಂಗ್ ದ ಸ್ಕಿಲ್ ಕ್ವಾಲಿಫಿಕೇಶನ್ಸ್ ಇರುವಾಗ ವೈ ಕಾಂಟ್ ದೇ ಬಿ ಕನ್ಸಿಡರ್ ಅಂತ ಹೇಳಿದ್ದಾರೆ. ಅದು ಮ್ಯಾನೇಜ್ಮೆಂಟ್ ಹತ್ರ ಕೊಟ್ಟರೆ ಅದಕ್ಕೆ ಕೊಟ್ಟೆ ಮಾಡ್ತಾರೆ. ಅದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಎಲ್ಲ ನಿಮ್ಮ ಹತ್ರ ಏನೇನೋ ಡಾಕ್ಯುಮೆಂಟ್ ಇದೆ 2008ರಿಂದ ಆ ಡಾಕ್ಯುಮೆಂಟ್ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ನಾನು ಮೀಟಿಂಗ್ ಕೂತಾಗ ಡಾಕ್ಯುಮೆಂಟ್ ಇದ್ರೆ ನನಗೆ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ, ನಿಮ್ಮ ಪರವಾಗಿ ಮಾತಾಡೋದು ಅದಕ್ಕೆ ರೆಡಿ ಮಾಡ್ತೀನಿ. ಭಗವಂತ ಒಳ್ಳೇದು ಮಾಡ್ತೇನೆ. ನನ್ನ ಅಭಿಪ್ರಾಯದಲ್ಲಿ ನಾನು ಈ ರೀತಿಯ ಒಂದು ತೀರ್ಮಾನಗಳು ಮಾಡಿದಾಗ ಯಾವುದೂ ಫೇಲ್ಯೂರ್ ಆಗಿಲ್ಲ. ನನಗೆ ಇದು ಅನುಕೂಲಾಗುತ್ತೆ ಅಂತ ನಂಬಿಕೆ ಇದೆ. ನನಗೆ ಒಂದು 4-5 ದಿವಸ ಸಮಯ ಕೊಟ್ಟಿದ್ದೇನೆ. ಎಲ್ಲರಿಗೂ ಒಳ್ಳೇದಾಗಲ್ಲ. ನಮಸ್ತೆ. ಮಾತಾಡಿ. ಇಲ್ಲಿ ಒಂದು ಸಾಲಿಡಾರಿಟಿ ಕಮಿಟಿ ಅಂತ ಕೆಜಿಎಫ್ ಆಲ್ ಎಕ್ಸ್ಎಂಎಲ್ಎಸ್ ಇನ್ಕ್ಲೂಡಿಂಗ್ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಟ್ರೇಡ್ ಯೂನಿಯನ್ ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ದಾರೆ. ನಾವು ಬರ್ತಾ ಇರೋದು ನಮ್ಗೆ ತುಂಬಾ ಸಂತೋಷ. ನಾವು ಡೆಮೊಕ್ರೇಟ್ ಆಗಿ ಸಾಲ್ವ್ ಮಾಡ್ತೀವಿ ಅಂತ ನಮಗೆ ಇದೆ. ಯಾಕಂದ್ರೆ ನಮ್ಮ ತಂದೆ ಪ್ರಧಾನಮಂತ್ರಿ ಆಗಿದ್ದಾಗ ನಮಗೆ ಎಷ್ಟು ಮಾಡಿದ್ದಾರೆ ಅನ್ನೋದು ಕೂಡ ನಮಗೆ ಇದೆ. ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ತಾವು ನಿಲ್ತಾ ಇದ್ದೀರಿ ಅನ್ನೋದರಲ್ಲಿ ಎರಡನೇ ಮಾತಲ್ಲ. ಇಲ್ಲಿ ಏನಂದ್ರೆ RLC ಮುಂದುಗಡೆ 3 ತಿಂಗಳಿಂದ ಇಡೀ KGF ಕೋರ್ಟ್ನಲ್ಲಿ ನ್ಯಾಯಾಧೀಶರು ಡೈರೆಕ್ಷನ್ ಮಾಡಿದ್ರು ಕೂಡ ಮ್ಯಾನೇಜ್ಮೆಂಟ್ ಒಂದು ನಾಮಕಾವಾಸಿ ಕೂಡ ಅಟ್ಲೀಸ್ಟ್ ಪ್ರೆಸೆಂಟ್ ಆಗಿ ವಾಟ್ ಈಸ್ ದೇರ್ ಗ್ರೀವೆನ್ಸ್ ಅಂತ ಹೇಳೋದಕ್ಕೆ ಸಿದ್ಧತೆ ಇಲ್ಲ ಸರ್. ನಮ್ಮ ಮಾತಿನ ಮೇಲೆ ನಮಗೆ ಬೆಲೆ ಇದೆ. ನಿಮ್ಮ ಮಾತಿನ ಮೇಲೆ ನಾವು ಸೈಕಲ್ ಕಾಲ್ಫರ್ ಮಾಡಬಹುದು. ಬಟ್ ಅವರು ನಾಟ್ ಈವನ್ ಒನ್ ಸಿಟಿಂಗ್ ಕೂಡ RLC ಹತ್ರ ಬಂದಿಲ್ಲ. ನಾವು ಚರ್ಚೆ ಮಾಡ್ತೀವಿ. ನಮ್ಮ ಮಾತಿಗೆ ನಾವು ಬೆಲೆ ಕೊಡ್ತೀವಿ. ಸಾಲಿಡಾರಿಟಿ ಕಮಿಟಿ ಡಿಸಿಷನ್ ತಗೋತೀವಿ. ನಿಮಗೆ ವಿರೋಧವಾಗಿ ನಾವು ಯಾವತ್ತೂ ಕೂಡ ನಡೆಯೋದಿಲ್ಲ. ಈ ಇಶ್ಯೂ ತಮ್ಮಿಂದಾನೇ ಸಾಲ್ವ್ ಆಗಬೇಕು. ಇದೇ ಜಾಗದಲ್ಲಿ ತಾವೇ ಒಂದು ಅನೌನ್ಸ್ ಮಾಡಿದ್ರ KGF ಜನ ಯಾವ ನಾವು ವಿರೋಧವಾಗಿ ಕಂಟಿನ್ಯೂ ಮಾಡ್ತೀವಿ ಅಂತ ತಮಗೆ ಹೇಳ್ತಾ ಇಲ್ಲ. ನಾವು ಕೂಡ ಕೂತ್ಕೊಂಡು ಈ ಜನರು ಇಡೀ KGF ಜನರು ಇಡೀ ಕೋಲಾರ ಕ್ಷೇತ್ರದಲ್ಲಿ ಇರತಕ್ಕಂಥ ಹಲವು ಜನ ನಮಗೆ ಬಂದು ಆಶ್ವಾಸ ಕೊಟ್ಟಿದ್ದಾರೆ. ನಾವೇನು ತಾವು ಬಂದಿದ್ದೀವಿ ಒಪ್ಕೊಂಡು ಹೋಗ್ಬಿಟ್ಟಿವಿ ಅಂತ ನಾಳೆ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಅವರು ಬರೋದಿಲ್ಲ. ಆದ್ರಿಂದ ನಾವು ಕೂತು ಮಾತಾಡಿ ಚರ್ಚೆ ಮಾಡ್ತೀವಿ. ಡೆಫಿನೆಟ್ ಆಗಿ ನಾವು ಹೇಳಿದಂಗೆ ನಾವು ಎಲ್ಲಾ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ನಮ್ಮ ಜೊತೆಯಲ್ಲಿ ಬರ್ತೀವಿ ಸರ್. ಇದನ್ನ ತಾವು ತಪ್ಪು ತಿಳ್ಕೋಬಾರ್ದು. ನಾವು ಸರಿಯಾದ ತೀರ್ಮಾನ ತಗೊಳ್ತೀವಿ, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀವಿ ಅಂತ ಇವರ ಪರವಾಗಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ತೀರ್ಮಾನ ತಗೊಂಡ್ರೆ ಆಮೇಲೆ ಈ ಕೆಲಸ ಕೊಟ್ಟ ಮೇಲೆ 2,000 ಪೇಮೆಂಟ್, ಆಮೇಲೆ ಇದು 10,000 ಬಂದಿದೆ ಸರ್. ನಮ್ಮ ಮಕ್ಕಳು ಈ ಸಂಪಾದನೆಯಲ್ಲಿ ನಮ್ಮ ಕುಟುಂಬ ನಡೆಸಲಿಕ್ಕೆ ಆಗ್ತಾ ಇದೆ ಸರ್. ಅದರಿಂದ ನಾವು ಪೇಮೆಂಟ್ ಕೇಳಿದ್ವಿ. ಆಮೇಲೆ ನಾವು ರಿಟೈರ್ಡ್ ಹೋಗುವಾಗ ಏನಾದ್ರು ನಮಗೆ ಕೊಡಿಯಂತೆ ದಯವಿಂದ ನಾವು ಕೇಳ್ತಾ ಇದ್ದೀವಿ. ಜಗಳ ಮಾಡಿಲ್ಲ. ನಿಮ್ಮ ಪರವಾಗಿ ನಮಗೆ ಆ ಸಲಿಗೆಗಳ ನನಗೆ ಡೀಟೇಲ್ ಕೊಡಿ, ನಾನು ಅಟೆಂಡ್ ಮಾಡ್ತೀನಿ. ಆಗೋದಿಲ್ಲ ಅಂತ ಗೌರ್ಮೆಂಟ್ ಕೈಯಲ್ಲಿದೆ ಅಂತ ಗೌರ್ಮೆಂಟ್ ಸ್ಟೇಜ್ ಮೇಲೆ ಬಂದಿದ್ದೀರಾ ಸರ್. ನೀವು ಸಹಾಯ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶದಲ್ಲಿ ಬಂದಿಲ್ಲ ಸರ್. ಪರ್ಮನೆಂಟ್ ಗೌರ್ಮೆಂಟ್ ಮಾಡೋದು ಗೌರ್ಮೆಂಟೇ ಮಾಡಬೇಕು. ಪ್ರಶ್ನೆ ನನ್ನ ಮುಂದೆ ಇಂಡಿವಿಜುವಲ್ ಡಿಸಿಷನ್ ತಗೊಳ್ಳಕ್ಕಾಗಲ್ಲ. ಇದರಲ್ಲಿ ದೇಶದಲ್ಲಿ ಹಲವಾರು ಭಾಗದಲ್ಲಿ ಇತ್ತೀಚೆಗೆಲ್ಲ ಔಟ್ಸೋರ್ಸಸ್ ಅಲ್ಲಿ ಕೆಲಸ ಕೂಡ ಪ್ರಾರಂಭ ಮಾಡೋದು ಇದು ಸಮಸ್ಯೆ ಇರೋದು. ಇದು ಒಂದಕ್ಕೆ ನಾವು ಡಿಸಿಷನ್ ತಗೊಳ್ಳಕ್ಕೆ ಹೋದ್ರೆ ಇಡೀ ದೇಶದಲ್ಲಿ ಎಲ್ಲದಕ್ಕೂ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಸಮಸ್ಯೆ ಇದೆ. ನಾನು ಅದಕ್ಕೆ ನಿಮಗೆ 2008ರಲ್ಲಿ ಅವರೇ ಕರೆದ್ರಲ್ಲ, ಆಗ ಯಾವ ಕಂಡೀಷನ್ ಆ ಕಂಡೀಷನ್ ಏನೇನು ನಿಮ್ಗೆ ಹಾಕಿದ್ರು ಕರೆದಾಗ ಅದ್ರ ಪೇಪರ್ ಎಲ್ಲ ನಾನು ಕೊಟ್ಟರೆ ಸ್ವಲ್ಪ ಅದರಲ್ಲಿ ಎಲ್ಲಿ ಲೀಗಲಿ ನಿಮಗೆ ಪರ್ಮನೆಂಟ್ ಯಾರು ಮಾಡಕ್ ಸಾಧ್ಯ ಅನ್ನೋದು ನೋಡ್ತೀನಿ. ಅದಕ್ಕೆ ರೆಕಾರ್ಡ್ ಕೊಡಿ ಕೇಳಿದ್ ನಾನು 2008ರಿಂದ ನಿಮ್ಮನ್ನು ಕರೆದಾಗ ಅವ್ರಿಗೆ ಓಪನ್ ಕಾನ್ಫರ್ ಮಾಡಿ ಕರೆದ್ರಲ್ಲ, ಆ ಟೈಮ್ ಏನೇನು ಕಂಡೀಷನ್ಗಳಿತ್ತು ಅದಾದ್ಮೇಲೆ ಕೆಲವೆಲ್ಲ ಇಲ್ಲಿ ಡಿಸಿಷನ್ಗಳು ತಗೊಂಡವ್ರು ಮ್ಯಾನೇಜ್ಮೆಂಟ್. ಆ ಡಿಸಿಷನ್ ತಗೊಂಡಂತ ಇಶ್ಯೂಗಳು ನನಗೆ ಬೇಕು.
ಅದ್ರ ಮೇಲೆ ನಿಮ್ಮ ಪರವಾಗಿ ನಾನು ವಾದ ಮಾಡಕ್ಕೆ ಅನುಕೂಲ. ಡೆಲ್ಲಿನಲ್ಲೂ ಮಾಡಬಹುದು, ಇಲ್ಲೂ ಮಾಡಬಹುದು. ಅದಕ್ಕೆ ಡಾಕ್ಯುಮೆಂಟ್ ಕೊಡಿ. ಎಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡಕ್ ಸಾಧ್ಯ ಇದನ್ನ ಮಾಡ್ಕೊಡೋಣ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಸೋಮಪ್ಪ ಅಂತ ಹೇಳ್ಬಿಟ್ಟು ನಾನ್ ಪರ್ಮನೆಂಟ್ ವರ್ಕರ್ ಯೂನಿಯನ್ ಕಡೆಯಿಂದ ಜಂಟಿ ಕಾರ್ಯದರ್ಶಿಯಾಗಿ ಒಂದು ಯೂನಿಯನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲಿಗೆ ನಮ್ಮಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸರ್ವ ಸದಸ್ಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಇವತ್ತು 13ನೇ ದಿನದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು 13ನೇ ದಿನದ ಹೋರಾಟದಲ್ಲಿ ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಣ್ಣನವರು ಈ ಒಂದು ಹೋರಾಟಕ್ಕೆ ಭೇಟಿ ನೀಡಿ ಕಾರ್ಮಿಕರ ಸಮಸ್ಯೆಯನ್ನು ಕೂಲಂಕುಷವಾಗಿ ನಮ್ಮ ಅಧ್ಯಕ್ಷರು ಒಂದೊಂದು ವಿವರವಾಗಿ ಹೇಳಿದರು. ಏನೇನು ಅಂಶವನ್ನು ಹೇಳಿದರೆ ಆ ಒಂದೊಂದು ಒಂದು ಅಂಶನೂ ಬಿಡದೆ ಎಲ್ಲ ತಲೆಯಲ್ಲಿ ಹಾಕ್ಕೊಂಡು ಭಾಳ ವಿವರವಾಗಿ ಕಾರ್ಮಿಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಗೆಹರಿದ್ರೆ ಯಾವ ರೀತಿ ಬಗೆಹರಿಬೇಕಂತ ಹೇಳ್ಬಿಟ್ಟು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಕುಮಾರಸ್ವಾಮಿ ಅಣ್ಣನವರು ಈ ಒಂದು ಸಭೆಗೆ ಬಂದು ಭಾಳ ವಿವರವಾಗಿ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಣ್ಣಿನ ಮಗನಾಗಿರ್ತಕ್ಕಂತಹ, ರೈತರ ಬಂಧುವಾಗಿರ್ತಕ್ಕಂತಹ, ಕಾರ್ಮಿಕರ ಬಂಧುವಾಗಿರ್ತಕ್ಕಂತಹ, ದೀನದಲಿತರ ಬಂಧುವಾಗಿರ್ತಕ್ಕಂತಹ ಕುಮಾರಣ್ಣನವರಿಗೆ ನಮ್ಮ ಕಡೆಯಿಂದ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಸಹ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಇಲ್ಲ. ಏನು ಹೇಳಿದರು ಅಂದರೆ, ಬರಬೇಕಾದ್ರೇ ಮಾನ್ಯ CMD ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಕಾಯಂ ವಿಷಯ ಒಂದು ಹೊರತುಪಡಿಸಿದರೆ ಉಳಿದಿರತಕ್ಕಂಥ ವೇತನ ಪರಿಷ್ಕರಣೆ ಆಗ್ಬೋದು, ಕೆಲಸದ ಭದ್ರತೆ ಆಗಬಹುದು, ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಎಲ್ಲವನ್ನೂ ಸಹ ನಾನು ಶುಕ್ರವಾರ ದಿವಸ ಮುಂದೆ ನಿಂತು ನಾನೇ ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಮುಂದೆ ತಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಅವರು ಹೇಳಿರ್ತಕ್ಕಂಥದ್ದು ನಮ್ಮ ಕಾರ್ಮಿಕರಿಗೆ ನೆರವೇರಿಸ್ಕೊಡ್ಲಿ ಅಂತ ಹೇಳ್ಬಿಟ್ಟು ಕಾರ್ಮಿಕರ ಪರವಾಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು ಹೀಗೆ ನಡೆದರೆ ಕಾರ್ಮಿಕರ ಭವಿಷ್ಯನೂ ಚೆನ್ನಾಗಿರುತ್ತೆ. ಹಾಗೆ ನಮಗೂ ಒಂದು ಕಮಿಟಿ ಇದೆ ಇಲ್ಲಿ. ಆ ಕಮಿಟಿಯಲ್ಲಿ ಕೆಲವು ತೀರ್ಮಾನಗಳನ್ನು ತಗೋಬೇಕಾಗಿದೆ. ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡೋ ಒಂದು ಸಂದರ್ಭವೂ ಇದೆ. ಇವತ್ತು ಸಾಯಂಕಾಲ ಕಮಿಟಿಯೊಂದಿಗೆ ಮಾತಾಡ್ತೀವಿ, ನಮ್ಮ ಕಾರ್ಮಿಕರ ಜೊತೆ ಚರ್ಚೆ ಮಾಡ್ತೀವಿ, ಮುಂದಿನ ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಸರ್, ಪ್ರತಿಭಟನೆ ಮುಂದುವರಿಯುತ್ತೆ ಅಂದರೆ ನಮಗೆ ಒಂದು ಕಮಿಟಿ ಇದೆ. ಕಮಿಟಿಯಲ್ಲಿ ನಾವು ಈ ಒಂದು ಸಾರಿಡರ್ ಕಮಿಟಿ ಅಂತ ಮಾಡ್ಕೊಂಡಿದ್ದೀವಿ. ನಾವು ಇಷ್ಟೇ ಅಲ್ಲ, ನಮಗೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೋ ಅವ್ರನ್ನೆಲ್ಲರನ್ನೂ ಸೇರಿಸಬೇಕು. ಅವ್ರ ಮುಂದೆ ನಾವು ಈ ವಿಷಯವನ್ನು ಇಡಬೇಕು. ಇಟ್ಟು ಮುಂದಿನ ಕ್ರಮ ತಗೋಬೇಕು ಸರ್. ಇವತ್ತು ಸಾಯಂಕಾಲ ಇಡ್ತೀವಿ, ನಾಳೆ ಬೆಳಗ್ಗೆ ಮಾಧ್ಯಮದೊಂದಿಗೆ ವಿವರವನ್ನು ಕೊಡ್ತೀವಿ ಸರ್. ಇಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. Visit our second-hand bike showroom, Drive X, opposite to Jamia Masjid, 3rd Cross Robertson Pet KGF. 1-year warranty, EMI options available, and 3 free services.